ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಪಾನ್ಕುಳಿಯಲ್ಲಿ ಮಂಗನ ಕಾಯಿಲೆ ಕುರಿತು ಶಾಸಕರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ. ಮಂಗನ ಕಾಯಿಲೆ ಕುರಿತು ಜಾಗೃತರಾಗಿರಿ. 2026ಕ್ಕೆ ಲಸಿಕೆ ಸಿದ್ಧವಾಗುತ್ತದೆ. ಅಲ್ಲಿಯವರೆಗೆ ಆರೋಗ್ಯ ಇಲಾಖೆ ನಿಯಮ ಕಟ್ಟುನಿಟ್ಟಾಗಿ ಪಾಲಿಸಲು ಬೇಳೂರು ಸಲಹೆ. ಲ್ಯಾವ್ಗೆರೆ ಗ್ರಾಮದಲ್ಲಿ ಶಾಸಕರ ಆಪ್ತ ಸೋಮಶೇಖರ್ ಲ್ಯಾವ್ಗೆರೆ ಮತ್ತಿತರರಿಂದ ಅಕ್ರಮ ಕಲ್ಲುಕ್ವಾರೆ ನಡೆಸುತ್ತಿರುವುದು ಶಾಸಕರಿಗೆ ಗೊತ್ತಿಲ್ಲವೇ? ದೂಗೂರು ಪ್ರಶ್ನೆ. ತಾಲೂಕಿನಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ರವಿ ಕುಗ್ವೆ. ಈಗ ಸುದ್ದಿಯ ವಿವರ. ಸಾಗರ ತಾಲೂಕಿನ ಬಾನ್ಕುಳಿಯಲ್ಲಿ ಮಂಗಳವಾರ ಮಂಗನ ಕಾಯಿಲೆ ಕುರಿತು ಮುಂಜಾಗ್ರತಾ ಸಭೆ ನಡೆಸಲಾಯಿತು. ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ಗೋಪಾಲಕೃಷ್ಣ ಬೇಳೂರು, ಔಷಧಿ ಇಲ್ಲದೆ ಇರೋದ್ರಿಂದ ನೀವು ಜಾಗೃತರಾಗಬೇಕು ಅನ್ನೋದು ಉದ್ದೇಶ ಅಷ್ಟೇ, ಮತ್ತೇನು ಬೇರೆ ಕೇಳಲ್ಲ. ನಾನು ಜಾಗೃತ ಆಗಬೇಕು. ಸಾರ್ವಜನಿಕರಿಗೆ ಇದೇ ಮನವಿ ಮಾಡ್ತಾ ಇದ್ದೇನೆ, ದಯವಿಟ್ಟು ಯಾರು ಕಾಡೊಳಗೆ ಹೋಗಬೇಡಿ. ಒಂದ್ ವೇಳೆ ಎಮರ್ಜೆನ್ಸಿ ಏನಾದ್ರು ಹೋಗೋದಿದ್ರೆ ಆ ಎಣ್ಣೆಯನ್ನ ಮೈ ತುಂಬಾ ಹಚ್ಕೊಂಡು ಕ್ಲೀನಾಗಿ ಹೋಗ್ರಿ. ಅದು ಅಷ್ಟೇ. ಸುಮ್ಮನೆ ಔಷಧಿ ಇಲ್ಲ, ಔಷಧಿ ಕಂಡು ಹಿಡಿತಾ ಇದ್ದಾರೆ. ಅದಕ್ಕೆ 10 ಕೋಟಿ ರೂಪಾಯಿ ನಾವು ಬಿಡುಗಡೆ ಮಾಡಿದ್ದೀವಿ. ಆಂಧ್ರ ಪ್ರದೇಶದ ಒಂದು ಕಂಪನಿ ಕೊಟ್ಟಿದ್ದಾರೆ. ಅದು 2026ಕ್ಕೆ ಅದು ರಿಲೀಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಅಲ್ಲಿವರೆಗೆ ನಾವು ಬಹಳ ಹುಷಾರಾಗಿರ್ಬೇಕು. ಅಲ್ಲಿವರೆಗೆ ಬಂದ ಮೇಲೆ ಆ ಇಂಜೆಕ್ಷನ್ ಬರೋವರೆಗೆ ಕಾಯ್ಬೇಕು ಅಂತ. 26 ಅಂದ್ರೆ ಈಗ ಇನ್ನು 2 ವರ್ಷ ಕಾಯ್ಬೇಕು. 1 ವರ್ಷ ಅದಾದ್ರೆ 1 ವರ್ಷದ ಮೇಲಾಗುತ್ತೆ. ಅದು ಬಿಡುಗಡೆ ಬರ್ಬೇಕಲ್ಲ, ಕಂಡು ಹಿಡಿದು ಇದಾಗಬೇಕು. ಅವ್ರು 26 ಅಂತ ಹೇಳಿದ್ದಾರೆ. 26ಕ್ಕೆ ಬಂದ್ರೆ ಭಾರಿ ಖುಷಿ ನಮಗೆ, ಒಳ್ಳೇದೇ. ಅದೇನಾದ್ರು ಬಂದ್ಬಿಟ್ರೆ ಒಂದು ನೆಮ್ಮದಿ, ಒಂದು ಔಷಧಿ ಇದೆ ಅನ್ನೋದು ಒಂದು ನೆಮ್ಮದಿ ಬರುತ್ತೆ, ಹೆದರಿಕೆ ಕಮ್ಮಿ ಆಗುತ್ತೆ. ಅದಕ್ಕಾಗಿ ಇಷ್ಟೆಲ್ಲ ಪ್ರಯತ್ನ ಮಾಡಿ ಇವತ್ತು ಕರೆದಿರುವಂತ ಸಭೆ ಇದೆ. ಒಂದು ಮಂಗನ ಕಾಯಿಲೆದು, ಒಂದು ಜಂಟಿ ಸರಿಯೋದು, ಎಲ್ಲ ತಯಾರಿ ಈ ಭಾಗದ ಸಮಸ್ಯೆಗಳ ಬಗ್ಗೆನೇ ಕರೆದಿದ್ದೀನಿ. ಇಷ್ಟೇ, ಮತ್ತೇನೂ ಇಲ್ಲ. ಓಕೆನಾ? ಮೇ 8 ಆಗುತ್ತೆ, ಅಷ್ಟು ದಿನ ಅಂದ್ರೆ ಲೇಟ್ ಆಗುತ್ತೆ, ಪರವಾಗಿಲ್ಲ. ನಿಧಾನವಾದ್ರೂ ಬಹಳ ಆರಾಮಾಗಿ ಮಾಡ್ರಿ, ಏನು ಸಮಸ್ಯೆ ಇದೆ ಮಾಡುವಂಥದ್ದು ಆಗ್ಬೇಕಷ್ಟೇ. ಇದು ಇಷ್ಟು ಜನ ಸರ್ವೆ ಮಾಡ್ತಾ ಬರ್ತಾ ಇರ್ತಾರೆ. ತಹಸೀಲ್ದಾರ್ ಇರ್ತಾರೆ, ಅವರು ಬಂದು ಹೋಗ್ತಾ ಇರ್ತಾರೆ. ಸಂಬಂಧಪಟ್ಟವರು PDO ಇರ್ತಾರೆ, ಇಲ್ಲಿ PDO ಅವರು ಇರಬೇಕು. PDO ನೀವು ಇಲ್ಲೇ PDO ಪಕ್ಕದ ಎಲ್ಲ PDOಗಳು ಸಹ ಇಲ್ಲಿ ಇರಬೇಕು. ಎಲ್ಲರೂ ಸಹಕಾರ ಕೊಡ್ಬೇಕು. ಇಲ್ಲಿ ಒಬ್ರು ಇಬ್ಬರದ್ದಲ್ಲ, ಎಲ್ಲ ಅಧಿಕಾರಿಗಳು, ಯಾರೇ ಸಂಬಂಧಪಟ್ಟ ಅಧಿಕಾರಿಗಳು ಅಷ್ಟು ಅವರಿಗೆ ಸಹಕಾರ ಕೊಡಬೇಕು. ಈ ಜಂಟಿ ಸರ್ವೆ ಯಶಸ್ವಿ ಆಗ್ಬೇಕು ಅಷ್ಟೇ. ನಾ ಬೇರೆ ಏನು ಕೇಳಕ್ ಹೋಗೋದಿಲ್ಲ. ಇದು ಯಶಸ್ವಿಯಾಗಿ ಈ ಭಾಗದ ಜನರಿಗೆ ಹಕ್ಕು ಸಿಗುವಂತ ರೀತಿಯಲ್ಲಿ ಆಗ್ಬೇಕು ಅನ್ನೋದು ಉದ್ದೇಶ. ಏನ್ರಪ್ಪ, ಸರಿನಾ? ಇದು ನನ್ನ ಜವಾಬ್ದಾರಿ. ನೀವ್ಯಾರು ತರ ಇದು ಮಾಡ್ಕೊಳಕ್ ಹೋಗ್ಬೇಡಿ. ಇದಕ್ಕೆ ವ್ಯವಸ್ಥೆ ನಾವು ಮಾಡ್ಕೊಡೋ ಜವಾಬ್ದಾರಿ ನಾವು ಮಾಡೇ ಮಾಡ್ತೀವಿ, ಬಿಡೋದಿಲ್ಲ. ನನ್ನ ಉದ್ದೇಶ ಈ 8 ಹಳ್ಳಿಗೂ ಸಹ ಕರೆಂಟ್ ಕೊಡ್ಬೇಕು, ರಸ್ತೆ ಕೊಡ್ಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ. ನನ್ನ ಇದು ಬೇಕಾದಷ್ಟು ಆಗಲಿ, ಏನೇ ಆಗ್ಲೂ ಸಹ ಬಿಡಲ್ಲ ನಾನು. ಇದು ಮಾಡಬೇಕು. ನಾನು ಹಿಂದೆ ಭೀಮೇಶ್ವರಿಗೆ ಸೇತುವೆ ನಾನೇ ಕೊಟ್ಟೆ. ಅವಾಗ ಪ್ರಾಬ್ಲಮ್ ಇರಲಿಲ್ಲ ಲೋಕಣ, ಅವಾಗ ಫಾರೆಸ್ಟ್ ಅಷ್ಟು ಇರಲಿಲ್ಲ, ಅವಾಗೆಲ್ಲ ಕ್ಲಿಯರ್ ಇತ್ತು. ಒಂದು ಒಳ್ಳೆ ಸೇತುವೆನೇ ಕೊಟ್ಟೆ ಆ ಸಮಯದ ಸಂತೋಷ. ಅವಾಗ ಅಲ್ಲೂ ಕೊಟ್ಟೆ, ಬೇರೆ ಕಡೆನೂ ಕೊಟ್ಟೆ. ಬಟ್ ಸಭೆಯಲ್ಲಿ ತಹಶೀಲ್ದಾರ್ ಚಂದ್ರಶೇಖರ್ ನಾಯ್ಕ್, DHO ಡಾಕ್ಟರ್ ನಟರಾಜ್, ಡಾಕ್ಟರ್ ಹರ್ಷವರ್ಧನ್, ಪ್ರಮುಖರಾದ ವಿದ್ಯಾಶಂಕರ್, ಯಮುನಾ ಉದಯಕುಮಾರ್, ಜ್ಞಾನಾನಂದ್, ಪ್ರಭಾವತಿ, ಪರಶುರಾಮಪ್ಪ, ಸತ್ಯನಾರಾಯಣ್ ಇನ್ನಿತರರು ಹಾಜರಿದ್ದರು. ಸಾಗರ ತಾಲೂಕಿನ ಲ್ಯಾವ್ಗೆರೆ ಸರ್ವೆ ನಂಬರ್ 78ರಲ್ಲಿ ಶಾಸಕರ ಆಪ್ತ ಸೋಮಶೇಖರ್ ಲ್ಯಾವ್ಗೆರೆ ಮತ್ತಿತರರು ಅಕ್ರಮ ಜಂಬೆಟ್ಟಿಗೆ ಕಲ್ಲುಕ್ವಾರೆ ನಡೆಸುತ್ತಿದ್ದಾರೆ ಎಂದು ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಪರಮೇಶ್ವರ್ ತೂಗೂರು ಆರೋಪಿಸಿದ್ದಾರೆ. ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪತ್ರಿಕಾ ಸ್ನೇಹಿತರಿಗೆ ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಪೈಲ್ವಾನ್ ಧರ್ಮಣ್ಣವರು ಮತ್ತು ನಮ್ಮ JDSನ ತಾಲೂಕು ಅಧ್ಯಕ್ಷ ಆಗಿರ್ತಕ್ಕಂಥ ಕನ್ನಪ್ಪನವರು ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಆಗಿರ್ತಕ್ಕಂಥ ರವಿ ಅವರಿಗೆ, ಇವತ್ತು ನಾವು ಪತ್ರಿಕೆ ಹೇಳಿಕೆಯನ್ನ ನೀಡಲಿಕ್ಕೆ ನಾವೆಲ್ಲರೂ ಕೂಡ ಬಂದಿದ್ದೇವೆ. ಇವತ್ತು ಇತ್ತೀಚಿನ ವರ್ಷಗಳಲ್ಲಿ ಸಾಗರ ಮತ್ತು ಹೊಸನಗರ ಕ್ಷೇತ್ರದ ಅನೇಕ ಜನರಿಗೆ ತೊಂದರೆ ಆಗ್ತಾ ಇದೆ. ಅನೇಕ ಬಡವರಿಗೆ, ಕಾರ್ಮಿಕರಿಗೆ, ಇಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ನಮ್ಮ ಶಾಸಕರ ಜೊತೆಲಿರ್ತಕ್ಕಂಥ ಬೆಂಬಲಿಗರು ಅಂತ ಹೇಳ್ಕೊಂಡು ಇವತ್ತು ತುಂಬ ತೊಂದರೆಯನ್ನ
ಮಾಡ್ತಾ ಇದ್ದಾರೆ. ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಕ್ಕಂಥ ಜನರಿಗೆ ತೊಂದರೆ ಮಾಡ್ತಾ ಇದ್ದಾರೆ. ಹೊಸನಗರದಲ್ಲಿ ಅನೇಕರು ನಿಮ್ಗೆ ಗೊತ್ತಿದ್ದ ಹಾಗೆ ಅಲ್ಲಿ ಸ್ವಲ್ಪ ಕಲ್ಕ್ವಾರೆಗಳು ಇದಾವೆ. ಮಳಲು ಆ ಕಡೆಯಿಂದಲೇ ಹೆಚ್ಚು ಮಳಲು ತಗೊಂಡು ಬರ್ತಕ್ಕಂಥದ್ದಿದೆ. ಆಮೇಲೆ ಬೋರ್ಡರ್ಸ್ ಕಲ್ಲುಗಳು, ಈ ತರ ಎಲ್ಲ ಆ ಕಡೆನೆ ಕಲ್ಲು ಗಣಿಗಾರಿಕೆ ಹೆಚ್ಚು ಇರ್ತಕ್ಕಂಥದ್ದು. ಹಾಗಾಗಿ ಸಣ್ಣ ಪುಟ್ಟ ಜನ ಅಲ್ಲಿ ತಮ್ಮ ಬದುಕಿಗೋಸ್ಕರ, ತಮ್ಮ ಕುಟುಂಬದ ನಿರ್ವಹಣೆಗೋಸ್ಕರ ಅಲ್ಲಿ ಮಾಡ್ತಾ ಬರ್ತಾ ಇದ್ರು. ಅದನ್ನ ಗೋಪಾಲಕೃಷ್ಣ ಶಾಸಕರು ಬಂದ ನಂತರ ಅವರ ಕಡೆ ಇರ್ತಕ್ಕಂಥ ಲಾವಗೆರೆ ಸೋಮಶೇಖರ ಗುಂಪು ಇರ್ಬೋದು ಅಥವಾ ಇನ್ನು ಇತರೆ ಗುಂಪುಗಳು ಸೇರಿ ಅದನ್ನ ನಾವು ಹೇಳ್ದ ಹಾಗೆ ಕೇಳಬೇಕು, ನಾವು ಹೇಳ್ದಂಗೆ ನೀವು ಇಲ್ಲಿ ಕಾರ್ಯಗಳನ್ನ ನಡೆಸಬೇಕು, ನಾವು ಹೇಳ್ದಂಗೆ ನೀವು ಕೇಳಿದ್ರೆ ಮಾತ್ರ ಇಲ್ಲಿ ನಡೆಸಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ನಾವು ಇಲಾಖೆಗಳಿಗೆ ಅವ್ರಿಗೆ ಹೇಳ್ಬಿಟ್ಟು ನಿಮಗೆ ತೊಂದರೆಯನ್ನ ಕೊಡ್ತೀವಿ ಅಂತಕ್ಕಂಥದ್ದನ್ನ ಅವ್ರಿಗೆ ಹೆದರಿಸಿ ಬೆದರಿಸಿ ಇವತ್ತು ಅಲ್ಲಿ ಗಣಿಗಾರಿಕೆ ಮಾಡ್ತಕ್ಕಂಥ ಸಣ್ಣ ಪುಟ್ಟ ಗಣಿಗಾರಿಕೆ ಮಾಡ್ತಕ್ಕಂಥ ಅವರಿಗೆ ತೊಂದರೆಯನ್ನ ಕೊಟ್ಟಿದ್ದಾರೆ. ತಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಹಿಂದೆನೂ ಕೂಡ ದೊಡ್ಡ ಸುದ್ದಿನೂ ಕೂಡ ಆಯ್ತು, ಈ ರೀತಿ ಶಾಸಕರ ಜೊತೆಲಿರ್ತಕ್ಕಂಥವ್ರು ಈ ರೀತಿ ಮಾಡ್ತಾ ಇದ್ದಾರೆ ಅಂತೇಳಿ. ಅದೇ ರೀತಿ ಈಗ ತ್ಯಾಗರ್ತಿಯಲ್ಲಿ ಲಾವಗೆರೆ ಸರ್ವೆ ನಂಬರ್ 78ರಲ್ಲಿ ಇವತ್ತು ಅವರೇ ಕೂಡ ಗಣಿಗಾರಿಕೆಯನ್ನ ಮಾಡಿದ್ದಾರೆ. ಸುಮಾರು 15 ಎಕರೆ ಜಮೀನನ್ನ ಬಗರುಕುಂ ಜಮೀನು, ಯಾವುದೇ ದಾಖಲೆ ಇಲ್ಲ, ಅದು ಫಾರೆಸ್ಟ್ ಲ್ಯಾಂಡು ಮತ್ತು ರೆವಿನ್ಯೂ ಜಾಗದಲ್ಲಿ 15 ಎಕರೆಗಳನ್ನ ಅಲ್ಲಿ ಮಾಡಿದ್ದಾರೆ. ಅದನ್ನ ಎಲ್ಲ JCB ಇಂದ ತೆಗೆದುಕೊಂಡು ಹೋಗಿ ಅಲ್ಲಿ ಇರ್ತಕ್ಕಂಥ ಮರಗಳು, ಬೆಲೆ ಬಾಳುವ ಮರಗಳನ್ನ, ಅಲ್ಲಿ ತಾಗದ ಮರಗಳಿತ್ತು, ಆಮೇಲೆ ಹೊನ್ನೆ, ಹುಣಾಲು, ನಂದಿ, ಈ ತರದ್ದು ಬೆಲೆ ಬಾಳುವ ಮರಗಳನ್ನೆಲ್ಲ ಸರ್ವನಾಶ ಮಾಡಿ ಅಲ್ಲಿ ಎಲ್ಲವನ್ನು ಕಿತ್ತು ಹಾಕಿ ಅಕ್ರಮವಾಗಿ, ಅದು ಕೂಡ ಯಾವುದೇ ಲೈಸೆನ್ಸ್ ತೆಗೆದುಕೊಳ್ಳದೆ ಅಲ್ಲಿ ಅಕ್ರಮವಾಗಿ ಅಲ್ಲಿ ಗಣಿಗಾರಿಕೆನ 15 ಎಕರೆ ಗಣಿಗಾರಿಕೆಯನ್ನ ಮಾಡಿ ಇವತ್ತು ಸಾಗಿಸಿದ್ದಾರೆ. ಇಷ್ಟು ತಿಂಗಳುಗಟ್ಟಲೆ ಸಾಗಿಸ್ತಕ್ಕಂಥ ಸಂದರ್ಭದಲ್ಲಿ ಇಲಾಖೆಯವರು ಏನ್ ಮಾಡ್ತಿದ್ರೆ ಗೊತ್ತಿಲ್ಲ. ಯಾಕಂದ್ರೆ ಗಣಿಗಾರಿಕೆ ಇಲಾಖೆ ಕೂಡ ಇದೆ, ಫಾರೆಸ್ಟ್ ಇಲಾಖೆ ಕೂಡ ಇದೆ, ಕಂದಾಯ ಇಲಾಖೆ ಕೂಡ ಇದೆ, ಪೊಲೀಸ್ನವರು ಕೂಡ ಸಣ್ಣ ಪುಟ್ಟ ಇವರಿಗೆ ಮಳಲುಗಳ ಲಾರಿಗಳನ್ನ ಹಿಡಿತಾರೆ, ಕಲ್ಲು ಕ್ವಾರೆಗಳನ್ನ ಹಿಡಿತಾರೆ, ಸಣ್ಣ ಪುಟ್ಟ ಜನರಿಗೆ ತೊಂದರೆ ಕೊಡ್ತಾರೆ. ಹೋಗಿ ತಕ್ಷಣ ಒಂದ್ ಸ್ವಲ್ಪ ಏನಾದ್ರು ಸವರಿದ್ರೆ ಹೋಗಿ ಅರಣ್ಯ ಇಲಾಖೆಯವರು, ಫಾರೆಸ್ಟ್ ಅವರು ಮತ್ತು ಕಂದಾಯ ಇಲಾಖೆಯವರು ಓಡೋಗಿ ಸಣ್ಣ ಪುಟ್ಟ ರೈತರಿಗೆ ತೊಂದರೆ ಕೊಡ್ತಾರೆ, ಬಡವರಿಗೆ ತೊಂದರೆ ಕೊಡ್ತಾರೆ. ಆದ್ರೆ ಇವರು ಈ ಶಾಸಕರು ಕಡೆಯವರನ್ನ ಒಂದೇ ಒಂದು ಕಾರಣಕ್ಕಾಗಿ ಇವರು 15 ಎಕರೆಗಳನ್ನ ಮಾಡ್ಲಿಕ್ಕೆ ಅವ್ರಿಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಇದು ಖಂಡನೀಯ. ಯಾರು ಎಲ್ಲರೂ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಇದಕ್ಕೆ ರೆವಿನ್ಯೂ ಇಲಾಖೆ ಶಾಮೀಲಾಗಿದ್ದಾರೆ, ಫಾರೆಸ್ಟ್ ಇಲಾಖೆ ಶಾಮೀಲಾಗಿದ್ದಾರೆ, ಗಣಿಗಾರಿಕೆಯವರು ಶಾಮೀಲಾಗಿದ್ದಾರೆ, ಆಮೇಲೆ ಏನು ಪೊಲೀಸರು ಶಾಮೀಲಾಗಿದ್ದಾರೆ. ಇವರೆಲ್ಲರನ್ನೂ ಕೂಡ ತನಿಖೆಗೆ ಒಳಪಡಿಸಬೇಕು. ಮೊನ್ನೆ ನಮ್ಮ ಪತ್ರಿಕೆಯ ವಿಜಯಲಕ್ಷ್ಮಿ ಶಿವರೂರು ಕೂಡ ಅಲ್ಲಿ ಹೋಗಿದ್ರು. ಗಣಿಗಾರಿಕೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ನೋಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅವರ ಮೇಲೆ ಲಾರಿ ಹಚ್ಚತಕ್ಕಂತ ಕೆಲಸವನ್ನ ಮಾಡಿದ್ದಾರೆ. ಅವ್ರ ಮೇಲೆ ಲಾರಿ ಹಚ್ಚತಕ್ಕಂಥ ನೀವೆಲ್ಲ ನೋಡಿದಿರಿ. ಅವ್ರ ಪಾಪ ಸರ್ಕೊಳ್ಳಿಲ್ಲ ಅಂತಂದ್ರೆ ಅವರನ್ನ ಸಾಯಿಸ್ಬಿಡೋರು. ಈ ರೀತಿಯ ಒಂದು ಕ್ರಿಮಿನಲ್ ಇವರು ಈ ರೀತಿ ಮಾಡ್ತಾರಂತ ಅಂದ್ರೆ ಇವರು ಅಕ್ರಮವಾಗಿ ಗಣಿಗಾರಿಕೆ ಮಾಡ್ಕೊಂಡು ಹೋದಂತರ ಮೇಲೆ ಇವರು ಅವರ ಪತ್ರಕರ್ತರ ಮೇಲೆ ಇವ್ರ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಹೋಗ್ತಾರಂತ ಅಂದ್ರೆ ಇದು ಖಂಡನೀಯ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಸೋಮಶೇಖರ್, ಲಾವಗೆರೆ ಜಗನ್ನಾಥ್ ಮತ್ತೆ ರಾಘು, ಮಂಜು ಅಂತ ಹೇಳ್ಬಿಟ್ಟು ಇವರ ಕಡೆನೆ ಇವರ ಸಂಬಂಧಿಕರಾಗಬೇಕು ಮತ್ತೆ ಇವರ ಜೊತೆಲಿ ಇರ್ತಕ್ಕಂಥವ್ರು ಇವ್ರು ಸೋಮಶೇಖರ್, ಲಾವಗೆರೆ ಸೋಮಶೇಖರ್ ಅವರು ಹೇಳಿ ಮಾಡಿಸಿದ್ದು. ಈಗ ಹೇಳ್ತಾರೆ ಅವ್ರು ನಾನೇ ಮಾಡ್ಲಿಲ್ಲ ಅಂತ ಹೇಳ್ತಾರೆ. ಯಾರು ಅದನ್ನ ಒಪ್ಕೊಳ್ಳಲ್ಲ. ಆಮೇಲೆ ಅಲ್ಲಿರ್ತಕ್ಕಂಥ ನೀವು ಒಂದು ಸಮೀಕ್ಷೆ ಮಾಡಿ, ತ್ಯಾಗರ್ತೆ ಇರ್ತಕ್ಕಂಥ ಸಣ್ಣ ಪುಟ್ಟ ಏನು ಈ ಗಣಿಗಾರಿಕೆ ಮಾಡ್ಕೊಂಡಿದ್ದಾರೆ ಎಲ್ಲ ಅಕ್ರಮವಾಗಿ ಕೆಲವು ಮಾಡಿದ್ದಾರೆ, ಕೆಲವರು ಪಾಪ ಗಣಿಗಾರಿಕೆಯಿಂದ ಪರ್ಮಿಷನ್ ತಗೊಂಡು ಅಲ್ಲಿ ಮಾಡಿದ್ದಾರೆ. ಅವ್ರಿಗೆ ತುಂಬಾ ತೊಂದರೆ ಆಗಿದೆ, ಇವರಿಂದ ತುಂಬಾ ತೊಂದರೆ ಆಗಿದೆ. ಅವರು ನಿನ್ನೆ ಫೋನ್ ಮಾಡಿ ನಮ್ಗೆ ಅನೇಕ ಜನರು ಹೇಳಿದ್ರು, ಸರ್ ನಮ್ಗೆ ಸಣ್ಣ ಪುಟ್ಟ ನಾವು ಮಾಡ್ತಾ ಇದ್ದೀವಿ, ಗಣಿಗಾರಿಕೆಯಿಂದ ಪರ್ಮಿಷನ್ ತಗೊಂಡು ನಮ್ಮ ಸ್ವಂತ ಲ್ಯಾಂಡ್ ನಲ್ಲಿ ನಾವು ಪಾಣಿ ಇರ್ತಕ್ಕಂಥ ಲ್ಯಾಂಡ್ ನಲ್ಲಿ ನಾವು ಮಾಡ್ತಾ ಇದೀವಿ, ನಮಗೆ ಭಾರಿ ತೊಂದರೆ ಕೊಡ್ತಾ ಇದ್ದಾರೆ, ಇವ್ರು ನಮ್ಮನ್ನು ಹಿಡಿಸ್ತಾ ಇದ್ದಾರೆ, ನಮ್ಮನ್ನ ಎಲ್ಲೂ ಕೂಡ ಈ ರೀತಿ ನಮಗೆ ಬದುಕಕ್ಕೆ ಬಿಡ್ತಾ ಇಲ್ಲ ಲಾವಗೆರೆ ಸೋಮಶೇಖರ ಗುಂಪು, ಶಾಸಕರ ಗುಂಪು ಅಂತಕ್ಕಂಥದ್ದನ್ನ ಎಲ್ಲರೂ ಕೂಡ ಹೇಳಿದ್ದಾರೆ. ಇದು ಶಾಸಕರು ಗಮನಕ್ಕೆ ಬಂದಿದೆಯಲ್ಲೋ ಗೊತ್ತಿಲ್ಲ, ಆದ್ರೆ ಸಾಗರ ತಾಲೂಕಿನಲ್ಲಿ ಈ ರೀತಿ ಅನೇಕ ಕಡೆ ಈ ರೀತಿ ಭೂಮಾಫಿಯಾ ಅದೆಲ್ಲ ನಡೀತಾ ಇದೆ. ಯಾಕಂದ್ರೆ ಅಕ್ರಮವಾಗಿ ಭೂಮಿಯನ್ನ ಮಾಡ್ಕೊಂಡು ಬೇಲಿ ಹಾಕ್ತಕ್ಕಂಥದ್ದು, ಆಮೇಲೆ ಸಾಗರ ತಾಲೂಕಿನ ಟೌನ್ ನಲ್ಲಿ ಎಲ್ಲೆಲ್ಲಿ ಜಾಗಗಳಿದಾವೆ ಅಲ್ಲೆಲ್ಲಿ ಹುಡುಕಿ ಹೋಗಿ ಬೇಲಿ ಹಾಕ್ತಕ್ಕಂಥದ್ದು ಇವತ್ತು ನಡೀತಾ ಇದೆ. ಹಾಗೆ ನಗರಸಭೆಯಲ್ಲೂ ಕೂಡ ಅದಕ್ಕೆ ಸಪೋರ್ಟ್ ಇದೆ, ಅಧಿಕಾರಿಗಳು ಸಂಪೂರ್ಣ ಸಪೋರ್ಟ್ ಇದ್ದಾರೆ. ಅಲ್ಲಿ ಸೇಲ್ ಸರ್ಟಿಫಿಕೇಟ್ ಮಾಡ್ಕೊಡೋದು ಇವೆಲ್ಲವೂ ಕೂಡ ಎಲ್ಲ ಇದೆ. ಮೊನ್ನೆ ಶಾಸಕರು ಹೇಳ್ತಾ ಇದ್ರು ಅಲ್ಲಿ ಮೀಟಿಂಗ್ ಮಾಡ್ತಾ, ಇಲ್ಲಿ ಬ್ರೋಕರ್ಗಳು ಇದ್ದಾರೆ, ಭಾರಿ ಜನ ಬ್ರೋಕರ್ಗಳು ಇದ್ದಾರೆ. ಬ್ರೋಕರ್ ಯಾರು? ಅಲ್ಲಿ ಹೋಗಿ ನೋಡಿ ಬ್ರೋಕರ್ಗಳು ಯಾರಿದ್ದಾರೆ ಅಂತ ಕೇಳಿ. ಎಲ್ಲ ಶಾಸಕರ ಜೊತೆಗಿರೋರು ಅಷ್ಟು ಬ್ರೋಕರ್ಗಳೇ.
ಶಾಸಕರ ಜೊತೆಗೆ ಇರೋದೇ ಅಷ್ಟು ಬ್ರೋಕರ್ಗಳು, ಅದು ಬ್ರೋಕರ್ ಅಂತ ಅವ್ರು ಹೇಳ್ತಾರೆ ಆಯ್ತಾ. ಅದರಿಂದ ಇಲ್ಲಿ ಬ್ರೋಕರ್ ಯಾರು ಇಲ್ಲ, ಶಾಸಕರ ಜೊತೆ ಇರ್ತಕ್ಕಂಥ ಬ್ರೋಕರ್ಗಳ. ಯಾಕಂದ್ರೆ ಈ ಹಿಂದೆ ಹಾಲಪ್ಪನವರು ಶಾಸಕರಾಗಿರ್ತಕ್ಕಂಥ ಅವರು ಕೂಡ ಗಣಿಗಾರಿಕೆಯಲ್ಲಿ ಈ ರೀತಿ ಮಾಡೋ ಇವತ್ತು ಮನೆಗೆ ಮನೆ ಕಳಿಸಿದ್ದಾರೆ. ಹಾಗಾಗಿ ಇವೆಲ್ಲವೂ ಏನಿದೆ ನಾವು ಇದನ್ನ ಖಂಡಿಸ್ತೇವೆ. ಇವತ್ತು ಬಿಜೆಪಿ ಏನಿದೆ ವಿರೋಧ ಪಕ್ಷ ಸತ್ತೋಗಿದೆ, ಅವರು ಕೂಡ ಶಾಮೀಲಾಗಿದ್ದಾರೆ. ಇದ್ರ ಜೊತೆಗೆ ಬಿಜೆಪಿ ಏನಿದ್ದಾರೆ ಈ ಆಡಳಿತ ಪಕ್ಷದ ಜೊತೆಗೆ ಶಾಮೀಲಾಗಿದ್ದಾರೆ. ಹಾಗಾಗಿ ಅವರು ವಿರೋಧ ಪಕ್ಷದವರು ಎಲ್ಲೂ ಕೂಡ ಪ್ರತಿಭಟನೆ ಈ ತರದ ಹೇಳಿಕೆಗಳನ್ನ ಎಲ್ಲೂ ಕೂಡ ಕೊಡ್ತಾ ಇಲ್ಲ. ಹಾಗಾಗಿ ನಾವೇ ಕೂಡ ವಿರೋಧ ಪಕ್ಷವಾಗಿ ಈಗ ಮುಂದಿನ ದಿನಗಳಲ್ಲಿ ನಾವಿಂತ ಅವ್ಯವಹಾರಗಳನ್ನ ಬಯಲಿಗೆಳ್ತಕ್ಕಂಥ ಕೆಲಸಗಳನ್ನ ನಾವು ಖಂಡಿತವಾಗಿ ಮಾಡ್ತೇವೆ. ಯಾಕೆಂದ್ರೆ ನಮಗೆ ಜನರ ಬದುಕು ಬಾರಿ ಇಂಪಾರ್ಟೆಂಟ್. ಜನರು ಅವರಿಗೆ ಕೆಲಸ ಆಗ್ಬೇಕು. ಇಡೀ ಸಾಗರ ತಾಲೂಕಿನಲ್ಲಿ ಯಾವ ಇಲಾಖೆಯಲ್ಲೂ ಕೂಡ ಕೆಲಸ ಆಗ್ತಾ ಇಲ್ಲ, ಎಲ್ಲ ಹಣ. ನಾವೇನಾದ್ರು ಹೋದ್ರೆ ಸ್ಟೇಷನ್ಗೆ ಅಥವಾ ಇಲಾಖೆಗೆ ಹೋದ್ರೆ ಅವ್ರು ನಮ್ಗೆ ಎದುರಿಸ್ತಾರೆ, ಏನೋ ಅಂತ ಅಂತಾರೆ. ಅಧಿಕಾರಿಗಳು ಆ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ. ಇವತ್ತು ಪೊಲೀಸ್ ಇಲಾಖೆ ಅಂತೂ ಕೂಡ ಹೋಗಿದೆ. ಯಾವ್ದು ಸಬ್ ಇನ್ಸ್ಪೆಕ್ಟರ್ ಇಂದ ಹಿಡಿದು ಇನ್ಸ್ಪೆಕ್ಟರ್ ಇಂದ ಹಿಡಿದು DSP ಇಂದ ಹಿಡಿದು ಕೂಡ ಯಾರು ಕೂಡ ಜನಸಾಮಾನ್ಯರ ಮಾತು ಕೇಳಿದ ಟೈಪಲ್ಲಿ ಇವತ್ತು ಆಗಿದ್ದಾರೆ. ಯಾಕಂದ್ರೆ ನಾವು 35 ವರ್ಷದಿಂದ ಇಲ್ಲಿ ಹೋರಾಟ ಮಾಡ್ಕೊಂಡು ಬಂದಿದ್ವಿ. ಅದು ಅಧಿಕಾರಿಗಳು ಹೇಗಿದ್ರು ಅಂತ ಹೇಳಿದ್ರೆ, ಕಾಗೋಡು ತಿಮ್ಮಪ್ಪನವರು ಅಧಿಕಾರ ಮಾಡುವಾಗ ಎಷ್ಟು ನ್ಯಾಯ ನೀತಿ ಮತ್ತು ಜನರ ಪರವಾಗಿ ನಾವು ಹೋಗ್ತೀವಿ, ಕೆಲಸ ಮಾಡಕ್ ಹೋಗ್ತಿದ್ದಾಗ ಕೆಲಸಗಳನ್ನು ಮಾಡ್ಕೊಡ್ತಿದ್ರು. ಈಗ ಯಾವ ಕಾರಣಕ್ಕೂ ಕೂಡ ಜನರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಒಬ್ರು ಇಲ್ಲ, ಎಲ್ಲ ಹಣ. ನೀವು ಎಲ್ಲ ಶ್ರೀಮಂತರ ಪರವಾಗಿ, ಇವತ್ತು ಹಣದ ಪರವಾಗಿ ಅಧಿಕಾರದ ದರ್ಪ ಏನು ಇದ್ದಾರೆ ಅವ್ರ ಪರವಾಗಿ, ರಾಜಕೀಯ ಅದರ ಪರವಾಗಿ ಇವರು ಇದ್ದಾರೆ. ಯಾಕಂದ್ರೆ ಅಲ್ಲಿ ಹಣ ಸಿಗತ್ತೆ ಅಂತ, ಅಧಿಕಾರಿಗಳಿಗೆ ಹೆಚ್ಚು ಹಣ ಸಿಗತ್ತೆ ಅಂತ ಹೇಳಿ ಅವ್ರ ಪರವಾಗಿದ್ದಾರೆ. ಬಡವರಿಗೆ ಕೆಲಸ ಆಗ್ತಾ ಇಲ್ಲ. ಆದ್ರಿಂದ ಮುಂದಿನ ದಿನಗಳಲ್ಲಿ ಹೋರಾಟಗಳನ್ನ ಮಾಡ್ತೇವೆ. ನಾವು ಯಾವುದೇ ಕಾರಣಕ್ಕೆ ಹಿಂಜರಿಯಲ್ಲ ಅಂತಕ್ಕಂಥ. ಆಮೇಲೆ ಮತ್ತೊಂದು, ಸಾಗರ ತಾಲೂಕಿನ ಅನೇಕ ಸಮಸ್ಯೆಗಳ ಬಗ್ಗೆ ನಾವು ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಮತ್ತು ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ ರವಿ ಕೊಗ್ವೆ ಮಾತನಾಡಿ, ಇವಾಗ ನಾವು ಫೆಬ್ರವರಿ 15ರಲ್ಲಿ ಇದೀವಿ. ಈಗ ಮಾರ್ಚ್ ಏಪ್ರಿಲ್ ಕಳೆದ್ರೆ ಶಾಸಕರು ಗೋಪಾಲಕೃಷ್ಣ ಬೇಳೂರವರು ಹನಿಮೂನ್ ಪೀರಿಯಡ್ ಅಂತ ನಾವು ಬಿಟ್ಟಿದ್ವಿ. ಸಾಂದರ್ಭಿಕವಾಗಿ ಎಚ್ಚರಿಸ್ತಾ ಇದ್ದೀವಿ. ಮೊನ್ನೆ ಈ ಮೈಕ್ರೋ ಫೈನಾನ್ಸ್ಗೆ ಈ ರಾಜ್ಯದ ಗೌರವಾನ್ವಿತ ಗವರ್ನರ್ ಅವರು ಸೈನ್ ಆಗ್ತಾ ಇದ್ದಾಗ ACFC ಅಲ್ಲಿ ಒಂದು 50-60 ಜನ ಬೀದಿಗಿಳಿದು ಹೋರಾಟ ಮಾಡಿದ್ವಿ. ಮಾಧ್ಯಮಗಳು ಕೂಡ, ಕೆಲವು ಮಾಧ್ಯಮಗಳು, ಎಲೆಕ್ಟ್ರಾನಿಕ್ ಪ್ರಿಂಟ್ ಮಾಧ್ಯಮಗಳು ಗವರ್ನರ್ ವಿಚಾರನೆ ಅವರ ಪರವಾಗಿ ಮಾಡಿದ್ರು. ಆದ್ರೆ ಪ್ರಿಂಟ್ ಮೀಡಿಯಾಗಳು ಈ ದೇಶದ ಸಾಹಿತ್ಯತೆಯನ್ನ, ಬಡವರ, ರೈತರ, ಎಲ್ಲಾ ಜಾತಿಯ ಬಡವರ ಪರವಾಗಿ ಪ್ರಿಂಟ್ ಮೀಡಿಯಾದವರು ಗಮನ ಸೆಳೆದಿದ್ರು. ತತ್ಕ್ಷಣ ಗವರ್ನರ್ ಅವರು ಈ ಅಂಕಿತ ಹಾಕಿದ್ರು. ಹಾಗಾಗಿ ನಾವು ಮನೇಲಿ ಕೂತಿಲ್ಲ. ಅನೇಕ ಹೋರಾಟಗಳಲ್ಲಿ ತಾಲೂಕು ಆಫೀಸು, ಪೊಲೀಸ್ ಸ್ಟೇಷನ್, ಯಾವುದೇ ಜಾತಿಯ ಬಡವರಿರಲಿ ಏನಾಗಿದೆ ಅಂತ ಕೇಳ್ತೀವಿ. ಆದ್ರೆ ಇಲ್ಲಿ ಏನಾಗಿದೆ, ದುಗ್ಗೂರವ್ರು ಹೇಳಿದಂಗೆ ಇವತ್ತು ಪ್ರಬಲ ವಿರೋಧ ಪಕ್ಷವಾಗಿ ಕೆಲಸ ಮಾಡಬೇಕು. ಹೊರತಾಳ ಹಾಲಪ್ಪನವರು ಮಂತ್ರಿ ಆದವರು. ಹಾಲಪ್ಪ ಗೋಪಾಲಕೃಷ್ಣ ವ್ಯಾಪಾರದಿಂದ ಬಂದವರು, ಹಾಲಪ್ಪ ವ್ಯಾಪಾರದಿಂದ. ನಾವು ಮಂಗಾರಪ್ಪನವ್ರ ಜೊತೆ ನಾವು ಕೂತ್ಕೊಳ್ತಿದ್ವಿ, ಇವರಿಬ್ರು ನಿಂತ್ಕೊಳ್ಳೋರು. ಇಬ್ಬರಿಗೂ ಏನಾಗಿದೆ ಅಂದ್ರೆ ವ್ಯಾಪಾರ, ಲಾಭ, ಮೋಸ. ಇವರಿಗೆ ಬದ್ಧತೆ ಇಲ್ಲ. 2 ಬಾರಿ, ನಾನು 3ನೇ ಬಾರಿ ಶಾಸಕ ಅಂತ ಹೇಳ್ತಾರೆ ಬೇಳೂರು ಗೋಪಾಲಕೃಷ್ಣ ಅವರು. ಹಾಲಪ್ಪ 3 ಬಾರಿ ಶಾಸಕಾಗಿ ಸೋತಿದ್ದಾರೆ ಮಂತ್ರಿಯಾಗಿ. ಇಬ್ಬರಿಗೂ ಕೂಡ ಸಾಗರದ ದುರ್ದೈವ. ಏನ ಹಾಲಪ್ಪ ಇದ್ದುವಂತ ತಂದ್ರೆ ನಾವು ನೀವೆಲ್ಲ ನೋಡಿದ್ವಿ. ಹಾಲಪ್ಪ ಕಲಿಸಿದನ್ನ ಏನು ಹಾಲಪ್ಪನ ಜೊತೆಗಿದ್ದಾರೆ ಆಪ್ತರು, ಹುಡುಗರು ಬದ್ಧತೆಯಲ್ಲಿ ಇದ್ದವರು, ಹಾಲಪ್ಪನ ಅಣ್ಣನ ಮಗ ಮತ್ತು ಜೊತೆಗಿರ್ತಕ್ಕಂಥ ಹುಡುಗರು ಬದ್ಧತೆಯಲ್ಲಿ ಇದ್ದವ್ರನ್ನ ನಿವೇಶನ 5 ಎಕರೆ 10 ಎಕರೆ ಸೈಟ್ ಮಾಡೋದು, ಅಕ್ರಮವಾಗಿ ಸೆಪ್ಪಿನ ಬೆಟ್ಟನ ಒತ್ತುವರಿ ಮಾಡೋದು, ರವೀಂದ್ರ ಜಾಗ ಒತ್ತುವರಿ ಮಾಡೋದು, ಲೂಟಿ ಹೊಡೆದು, ಅದಕ್ಕೆ ಮರಳುಗಾರಿಕೆ ಲೂಟಿ ಹೊಡೆದ್ರು ಹಾಲಪ್ಪ. ಅದಕ್ಕೆ ಸಾಗರ ಜನ ಏನ್ ಮಾಡಿದ್ರು, ಕಳೆದ ವಿಧಾನಸಭೆ ಹಾಲಪ್ಪನ ಮನೆಗೆ ಹೋಗಿ ಸಾಗರದ ನೆಲ, ಸಾಗರದ ಭೂಮಿ ಲೂಟಿಯನ್ನು ಸಹಿಸಲ್ಲ, ನಿನ್ನಂತ ಗೋಮುಖ ವ್ಯಾಘ್ರನೆಲ್ಲ ಸಹಿಸಲ್ಲ ಅಂತ ಅವ್ರಿಗೆ ಮನೆ ಕಳಿಸಿದ್ರು. ಸೇಮ್ ಹಾಲಪ್ಪ ಸರಿ ಇಲ್ಲ. ರಾತ್ರಿ ಬೆಳಿಗ್ಗೆ ಎಷ್ಟೊತ್ತಿಗೆ ಬಂದ್ರು, ಗೋಪಾಲಕೃಷ್ಣ ಆಪಾತ್ ಬಂದವ, ಬಡವರ ಬಂದು ನನ್ನನ್ನು ಆಯ್ಕೆ ಮಾಡ್ರಿ, ಕೈ ಮುಗಿದುದೇ ಮುಗಿದು 2 ವರ್ಷ ಆಯ್ತು ಸ್ವಾಮಿ. ಶಾಸಕ ಬೇಳೂರು ಗೋಪಾಲಕೃಷ್ಣ ಶಾಸಕರಾಗಿ ಕೆಲಸ ಮಾಡ್ತಾ ನೀವು. ಈಗ ಹಾಲಪ್ಪ ಏನ್ ಮಾಡಿದ್ದ, ಎಲ್ಲ ಕಾಮಗಾರ ಏನ್ ಲೂಟಿ. ಸಾಗರದಲ್ಲಿ ಈ ಭೂ ಕಬಳಿಕೆ ಯಾರು ಸೈಟ್ ಮಾಡಬಾರ್ದು, ನಿವೇಶನ ಮಾಡಬಾರ್ದು, ಒಂದು ಪತ್ರ ಕೊಟ್ಟಿರಲಿಲ್ಲ. ಬಗರ್ಕುಮ್ಮಲ್ಲಿ ಒಂದು ಆಶ್ರಯ ಲೇಔಟ್ ಮಾಡಿರಲಿಲ್ಲ ಹಾಲಪ್ಪ. ಅವೆಲ್ಲ ಕಾಗರ್ತಿ ಉತ್ತರ ಕಾಲದಾಗೆ. ಗೋಪಾಲಕೃಷ್ಣ 2 ವರ್ಷ ಆಯ್ತು. ಟೌನ್ ಪ್ಲಾನಿಂಗ್ ಬಂದಿದೆ ಅಪ್ರೂವಲ್. ಟೌನ್ ಪ್ಲಾನಿಂಗ್ ಮೀಟಿಂಗ್ ಅಲ್ಲಿ ಹೇಳ್ತೀರಿ, ನಾನು ಆಶ್ರಯ ಲೇಔಟ್. ಟೌನ್ ಪ್ಲಾನಿಂಗ್ ಮೀಟಿಂಗ್ ಬೇರೆ, ಆಶ್ರಯ ಲೇಔಟ್ ಇದೆ ಬೇರೆ. ಕನಿಷ್ಠ ಪ್ರಜ್ಞೆ ಅವರ ನಿಮಗೆ 3 ಬಾರಿ ಶಾಸಕ ಅಂತ ಹೇಳ್ತೀರಿ. ನಾಚಿಗೆ 5 ಎಕರೆ 2 ಹಂತದಲ್ಲಿ ಮಾಡಿ ನಾವು ಕಾವರ್ಕಪ್ಪರ ಜೊತೆಗಿದ್ವಿ. ಬಡವರು ಬಗ್ಗರಿಗೆ ಅಲ್ಲಿ ಜಮ್ಮುಗಾರಲ್ಲಿ ಲೇಔಟ್ ಮಾಡಿದ್ವಿ. ಪತ್ರಿಕಾ ಭವನ ಆಗಿತ್ತು ಹಿಂದೆ. ಇವತ್ತು ಇವರಿಗೆ ನಾಚಿಕೆ ಆಗ್ಬೇಕು. ಅವೆಲ್ಲವನ್ನ ಬಿಟ್ಟು ಬಗರಕ್ಕೂ ಮಕ್ಕಪತ್ರ ಕೊಡೋದನ್ನ ಕೆಲಸ ಮಾಡ್ತಿಲ್ಲ ಬೇಳೂರು ಗೋಪಾಲಕೃಷ್ಣ.
ಇವತ್ತು 94/6 ಅಲ್ಲಿ ಪೆಂಡಿಂಗ್ ಇದ್ದವನ್ನ ಅಪೀಲ್ ಕೇಸ್ ಇದ್ದವು, ಆ ಕೆಲಸ ಮಾಡ್ತಾ ಇಲ್ಲ. ಇವತ್ತು ಡಯಾಲಿಸಿಸ್ ಪಾಪ ಬಡವರು ಹೊಟ್ಟೆ ದೊಡ್ಡ ತಕ್ಕಂಡು ಬರ್ತಾ ಇದ್ದಾರೆ ಪಾಪ. ನೋಡಿದ್ರೆ ಅಲ್ಲಿ ನಮಗೆ ಬಹಳ ಎಷ್ಟು ದುಃಖ ಆಗುತ್ತೆ. ನಮಗೆ 5 ಮಾರಿಕಂದವರು, ಟಿಪ್ಟಾಪ್ ಇಬ್ರಾಹಿಂ ಅವರು, NGP ಅವರು ಪಾಪ ದಿವಂಗತರು. ಈ ಮನುಷ್ಯರಿಗೆ 2 ವರ್ಷ ಶಾಸಕರಾಗಿ ಬೆಳೂರು ಗೋಪಾಲಕೃಷ್ಣ ಅವರೇ, ನಿಮಗೆ ನಾಚಿಕೆ ಆಗ್ಬೇಕು. ಎಲ್ಲ ಇಲಾಖೆ ಲೂಟಿ ಹೊಡಿದಿರಿ. ಡಯಾಲಿಸಿಸ್ ಮಿಷನ್ ಒಂದು ಹೊಸ ಕೊಡ್ತಿದ್ದೀರಾ. ನಿಮ್ಮ ರೀತಿಯಲ್ಲಿ ನಾನೇನು 3ನೇ ಸರಿ ಶಾಸಕ ಆಗಿದ್ರೆ ಸ್ವಂತ 4 ಮಿಷನ್ ಕೊಡ್ತಿದ್ದೆ, ಸ್ವಂತ 4 ಮಿಷನ್. ನಾವು ಯಾರು ನಮ್ಮ ಸ್ನೇಹಿತರನ್ನ ಸೇರಿ ನಾನು ಒಂದು 25,000 ಕೊಡ್ತೀನಿ, ಎಲ್ಲ ಸೇರಿ ನಮ್ಮ ಬೇರೆ ಬೇರೆ ದಾನಿಗಳು ಹಿಡಿದು ಒಂದು ಡಯಾಲಿಸಿಸ್ ಮಿಷನ್ ನನಗೆ ಒಂದು 6 ತಿಂಗಳ ಟೈಮ್, ಒಂದು ಹೊಸದಾಗಿ ಒಂದು ಡಯಾಲಿಸಿಸ್ ಮಿಷನ್ ಬೇಕು. 4-5 ಒಂದು ಹೊಸ ಮತ್ತು ಡಯಾಲಿಸಿಸ್ ನೀವು 3 ಇದ್ರೂ ಬೇಕು, ಅಷ್ಟು ತುರ್ತು ಅಗತ್ಯ ಇದೆ. ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಮರಳುಗಾರಿಕೆ, ಜಂಬಿಡಿಕೆ ಕಲ್ಲಿನ ಅಕ್ರಮ ಗಣಿಗಾರಿಕೆ ಮೆಚೂರ್ ಇಲ್ಲದೆ ಅಂದ್ರೆ ಬೇಲೂರು ಗೋಪಾಲಕೃಷ್ಣ ಆಪ್ತರು, ಸಲಹೆಗಾರರು, ನವಿಗೇರಿ ಸೋಮಶೇಖರ್ ಏನ್ ಹಿನ್ನೆಲೆ, ಎಷ್ಟು ನಿಮ್ಮ ರಾಜಕೀಯ ಅನುಭವ? ಯಾವುದೋ ನಾವೆಲ್ಲ ಸೇರಿ ಅವ್ರನ್ನ TP ಮೆಂಬರ್ ಮಾಡಿದೀವಿ. ಯಾವುದೋ ಕಾಂಗ್ರೆಸ್ನ ಒಳಜಗಳ ಪಕ್ಷ ತಂದು ಕೊಟ್ಟರು ಅಂತೇಳಿ ಅಕಸ್ಮಾತ್ TP ಮೆಂಬರ್ ಆದ್ರೆ ಮೂರು ಸಾಮಾನ್ಯ ಸಭೆಗೆ ಬರಲಿಲ್ಲ. ಸದಸ್ಯತ್ವ ವಜಾಗದ ಸಂದರ್ಭ ಬಂದಾಗ ಸೈನ್ಯ ಸಿಟ್ಟು ಸದಸ್ಯತ್ವ ಉಳ್ಕೊಂಡಿರ್ತಕ್ಕಂಥ ವ್ಯಕ್ತಿಗೆ ಅನಾನುಭವಿಗಳು, ಲೋಕಸಭೆಯ ಮೆಂಬರ್ ಅಲ್ಲ, ಅಧ್ಯಕ್ಷ ಅಲ್ಲ, ಟ್ರಸ್ಟ್ ಮಾಡಿಲ್ಲ, ರಕ್ತದಾನ ಮಾಡಿಲ್ಲ, ಏಜೆಂಟ್ ಇದು ಮಾಡಿದ್ದಾರೆ. ಅನಾನುಭವಿಗಳನ್ನ ಜೊತೆಗಿಟ್ಕೊಂಡು ಇವತ್ತು ಇಡೀ ಸಾಗರ ತಾಲೂಕಲ್ಲಿ ಇವತ್ತು 25-30 ಲಕ್ಷ ನೂರಾರು ಮರಗಳ ಮರಣ ಹೋಮ, ಸಣ್ಣ ಪುಟ್ಟ ಪಾಪ ಅವರ ಹೊತ್ತು ದಾರಿಯಲ್ಲಿ ಕಲ್ಲು ಗಣಿಗಾರಿಕೆ ಮಾಡ್ತಾರೆ ರೈತರು, ಮನೆ ಕಟ್ಟಕ್ಕೆ, ಆಶ್ರಯ ಮನೆ ಕಟ್ಟ, ಅಂತಕ್ಕೆ ಸಪೋರ್ಟ್ ಇಲ್ಲ. ಪೊಲೀಸರು ಆ ಗಾಡಿಗೆ ಮಾಮೂಲಿ ತಗೊಂಡು ಇವತ್ತು ಗಣಿಗಾರಿಕೆಗೆ ಶಾಸಕರ ಸಾಮೀಲಿದೆ. ಸೋಮಶೇಖರ್ ರಾಗೇರಿ ಏನ್ ದಂಧೆ ಮಾಡ್ತಾರೆ, ಶಾಸಕರ ಕುಟಕ ಪಕ್ಷ ಅವ್ರ ಸಾಮೀಲಿದೆ, ಅವರು ಇದ್ರಲ್ಲಿ ಪಾಟ್ನರು ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀನಿ. ಜೊತೆಗೆ ಹಿಂದಿನ ಶಾಸಕರು ಕೂಡ ಇದೇ ಚೀಲಗಳನ್ನ ಇಟ್ಕೊಂಡು ಅಕ್ರಮ ಗಣಿಗಾರಿಕೆ, ಅಕ್ರಮ ಭೂ ಕಬಳಿಕೆ, ಅಕ್ರಮ ಮರಳುಗಾರಿಕೆ ಮಾಡಿದ್ರು. ಈ ಮನುಷ್ಯ ಅವ್ರಿಗಿಂತ ಹೆಚ್ಚು ಅವ್ರು ಮಾಡಿದ ದಾಖಲೆ ಮುಗಿತಿದ್ದಾರೆ. ಹಾಲಪ್ಪನ ದಾಖಲೆಯನ್ನ ಶಾಸಕರಿಗಾಗಲೇ ಮೂಡಲಾಯಿತು. ಇದು ಇವರ 2 ವರ್ಷದ ಸಾಧನೆಗೆ ಕನ್ನಡಿ ಆಗಿದೆ. ಹಾಗಾಗಿ ಇವತ್ತು ಪೊಲೀಸ್ ಇಲಾಖೆ ಆನಂದಪುರ ಗ್ರಾಮಾಂತರ ವೃತ್ತದ ಸರ್ಕಲ್ ಇನ್ಸ್ಪೆಕ್ಟರ್ ಒಬ್ರು ಸಂತೋಷ್ ಅಂತ ಬಂದಿದ್ರು, ಇನ್ನೊಬ್ರು ಯುವರಾಜ್ ಅಂತ ಇನ್ಸ್ಪೆಕ್ಟರ್. ಅವರು ಕಣ್ಣು ಮುಚ್ಚಿನ ಕೂತಾರೆ. ಮೊನ್ನೆ ಲಾರಿ ಹಸ್ತಕ್ಕೆ ಹೋಗಿದ್ರು ಹೇಳಿದಂಗೆ. ಮಾಧ್ಯಮಗಳು ಇವತ್ತು 2ನೇ ಸ್ವತಂತ್ರನೇ ಮಾಧ್ಯಮಗಳು. ನಾವು ಸುಮ್ಮನೆ ಕೂಡಂಗಿಲ್ಲ. ನಮ್ಮನ್ನೆಲ್ಲ ಇವತ್ತು ಎಚ್ಚೆತ್ತಕ್ಕೆ ನೀವು ಕಾರಣರಾಗಿದ್ದೀರಿ. ಹಾಗಾಗಿ ಇವತ್ತು ರಾಜ್ಯದ ಗೃಹ ಇಲಾಖೆಯ ಗೃಹ ಮಂತ್ರಿಗಳನ್ನ ಈ ವಾರದಲ್ಲಿ ಭೇಟಿ ಮಾಡೋಗಿದ್ದೀವಿ. DSP ಅವರು ಇವತ್ತು ಅವರೇ ಮಾತ್ರ ಇರುತ್ತಲ್ಲ, ಅಕ್ರಮ ಗಣಿಗಾರಿಕೆ, ಅಕ್ರಮ ಮರಳುಗಾರಿಕೆ, ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಇವತ್ತು ಅವರು ಕಾನೂನು ಸುವ್ಯವಸ್ಥೆ ತಡೆಗಟ್ಟೋದನ್ನ ಬಿಟ್ಟು ಲ್ಯಾಂಡ್ ಆರ್ಡರ್ನ ಇವತ್ತು ವ್ಯವಸ್ಥಿತ ನೀಡೋದನ್ನ ಬಿಟ್ಟು ಅವರು ಇವತ್ತು ಈ ಸೀಲ್ ಡಿಸ್ಟ್ಬಿಟ್ಟು ಇವತ್ತು ಏನು ಅಕ್ರಮ ಲೇಔಟ್, ಅಕ್ರಮ ವಹಿವಾಟು, ಮರಳುಗಾರಿಕೆಗೆ DSP ಅವರೇ ಮೀಸಲಾಗಿದ್ದಾರೆ. DSP ಅವರು ಕಾನೂನು ರೀತಿಯಲ್ಲಿ ಕೆಲಸ ಮಾಡ್ತಿಲ್ಲ. ಗೋಪಾಲಕೃಷ್ಣ ನಾಯ್ಕರು ಕಾನೂನು ಬಾಹಿರ ಕೆಲಸವನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಶಾಸಕರಿಗೆ ಅವರಿಗೆ ಅವರ ಶಿಫಾರಸಿನ ಮೇಲೆ ಶಾಸಕರಿಗೆ ದುಡ್ಡು ಕೊಡ್ಕೊಂತಾರೆ ಬೇಲೂರು ಗೋಪಾಲಕೃಷ್ಣ ಅವರು. ಶಾಸಕರು ಹೇಳಿದಂಗೆ ಇವತ್ತು ಪೊಲೀಸ್ ಮ್ಯಾನುವಲ್ ಅಲ್ಲಿ ಕೆಲಸ ಮಾಡ್ತಿಲ್ಲ. ಆನಂದಪುರ ಗ್ರಾಮಾಂತರ ವೃತ್ತದ ಇನ್ಸ್ಪೆಕ್ಟರ್ ಇರ್ಬೋದು, ಸಾಗರ ಗ್ರಾಮಾಂತರ ವೃತ್ತದ ಮಹೇಶ್ವರ ನಾಯ್ಕ ಉಡಾಟೆ ಅತ್ಯಂತ ಅಯೋಗ್ಯ. ಗೋಷ್ಠಿಯಲ್ಲಿ ಪೈಲ್ವಾನ್ ಧರ್ಮಣ್ಣ, ಕನ್ನಪ್ಪ ಬೆಳಲಮಕ್ಕಿ, ಶಿರವಾಳ ರಾಮಪ್ಪ ಇನ್ನಿತರರು ಹಾಜರಿದ್ದರು. ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GMS ನ್ಯೂಸ್. ನಮಸ್ಕಾರ.